ನೌನ್ ಅಂದರೆ ಏನು, ನೇಮಿಂಗ್ ವರ್ಡ್ ಅಂದರೆ ಏನು, ನೇಮ್ಸ್ ಅಂದರೆ ಏನು, ಕರೆಕ್ಟಾಗಿ ಅದರ ವ್ಯಾಪ್ತಿ ಏನು, ಎಷ್ಟು, ಅಥವಾ ಗೊಂದಲ ಇದೆಯಾ, ಇಷ್ಟೇನಾ? ಇದುವರೆಗೆ ನಾವು ಏನು ಕಂಡಿದ್ವಿ ಅಷ್ಟೇನಾ? ಇದೇನಾದರೂ ಗೊಂದಲ ಇದ್ದರೆ ಬನ್ನಿ ಕ್ಲಿಯರ್ ಆಗಿ ಅದ್ರ ಬಗ್ಗೆ ಕ್ಲಾರಿಟಿ ಪಡ್ಕೊಳ್ಳೋಣ. ಸೊ ಜನರಲ್ ಆಗಿ ಹೇಳ್ತಾ ಇರೋದೇನು, ಜನರಲ್ ಆಗಿ ನೇಮಿಂಗ್ ವರ್ಡ್ ಅಥವಾ ನೌನ್ ಅಂದರೆ ಏನು ಅಂತಂದರೆ ನೇಮ್ ಆಫ್ ದ ಪ್ಲೇಸ್, ನೇಮ್ ಆಫ್ ದ ಪರ್ಸನ್, ನೇಮ್ ಆಫ್ ದ ಥಿಂಗ್ ಆರ್ ಅನಿಮಲ್, ಇಷ್ಟು ಹೇಳ್ಬಿಡ್ತಾರೆ. ಇಷ್ಟೇನಾ ನಾವು? ಸೊ ನನ್ನ ಕಾನ್ಸೆಪ್ಟ್ ಏನಪ್ಪ ಅಂದರೆ ನೌನ್ ಈಸ್ ಎ ನೇಮ್ ಆಫ್ ನಾಟ್ ಓನ್ಲಿ ಎ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಅನಿಮಲ್, ಬಟ್ ಆಲ್ಸೋ ವಾಟ್ ವಿ ಕ್ಯಾನ್ ಫೀಲ್, what we can have, what we can teach, what we can touch, what we can taste, what we can hear, what we can wear, what we can write, what we can read, what we can earn, what we can gain, what we can be able to do, what we can touch. So whatever things we are do, those are all treated as the naming words. ಅಂದರೆ ನೇಮಿಂಗ್ ವರ್ಡ್ ಅಂತಂದರೆ ಒಬ್ಬ ವ್ಯಕ್ತಿಯ ಹೆಸರು ಅಥವಾ ಸ್ಥಳದ ಹೆಸರು, ವಸ್ತುವಿನ ಹೆಸರು, ಪ್ರಾಣಿಯ ಹೆಸರಿಗೆ ಅಷ್ಟೇ ಸೀಮಿತವಲ್ಲ. ಜೊತೆಗೆ ವಾಟ್ ವಿ ಕ್ಯಾನ್ ಫೀಲ್, ನಾವೇನು ಫೀಲ್ ಮಾಡ್ಕೋತೀವೋ ಆ ಎಲ್ಲ ಭಾವನೆಗಳು, ಎಕ್ಸಾಂಪಲ್ ಥರ್ಸ್ಟಿ, ಹ್ಯಾಪಿನೆಸ್, ಸ್ಯಾಡ್ನೆಸ್, ಈ ಎಮೋಷನ್ಸ್, ಈ ಎಲ್ಲವನ್ನು ಕೂಡ ಹೆಸರಿಸಲಿಕ್ಕೆ ನಾವು ಬಳಸುವಂಥದ್ದು. ನೆಕ್ಸ್ಟು ವಾಟ್ ವಿ ಕ್ಯಾನ್ ಟೇಸ್ಟ್, ಏನೇನು ಟೇಸ್ಟ್ ಮಾಡ್ತೀವಿ, ಎಕ್ಸಾಂಪಲ್ ಸವರ್, ಸಾಲ್ಟ್, ಸ್ವೀಟ್, ಬಿಟರ್, ಈ ವರ್ಡ್ಸ್ ಏನಿದೆ ಇವುಗಳು ಕೂಡ ನೇಮಿಂಗ್ ವರ್ಡ್ಸೇ, ನಾಟ್ ಓನ್ಲಿ ನೇಮ್ ಆಫ್ ದ ಪರ್ಸನ್, ಪ್ಲೇಸ್, ಥಿಂಗ್. ಕರೆಕ್ಟ್, ಅರ್ಥ ಆಗ್ತೀಯಲ್ವಾ? ಜೊತೆಗೆ ವಾಟ್ ವಿ ಕ್ಯಾನ್ ಟಚ್ ಇಲ್ಲಿಲ್ಲ, ಈ ಮೂರು ಪರ್ಸನ್, ಪ್ಲೇಸ್, ಥಿಂಗಲ್ಲಿ ಇಲ್ಲ. ಅದಲ್ಲದೆ ಬೇರೆ ಎಲ್ಲವನ್ನು ಕೂಡ ನಾವು ಅಡಿಷ್ನಲ್ ಆಗಿ ಸೇರಿಸ್ಕೊಳ್ಬೋದು. ನೆಕ್ಸ್ಟ್ ವಾಟ್ ವಿ ಕ್ಯಾನ್ ವೇರ್ ಶರ್ಟ್, ಪ್ಯಾಂಟ್, ಟೈ, ಕೋಟ್, ಎನಿಥಿಂಗ್. ದೆನ್ ವಾಟ್ ವಿ ಕ್ಯಾನ್ ಟೈ, ವಾಚ್ ಇದಿರ್ಬೋದು. ಆಮೇಲೆ ವಾಟ್ ವಿ ಕ್ಯಾನ್ ಈಟ್, ಜೊತೆಗೆ ವಾಟ್ ವಿ ಕ್ಯಾನ್ ಟೇಸ್ಟ್ ಬಟ್ ವಿ ಕಾಂಟ್ ಟಚ್. ಏನು ಎಕ್ಸಾಂಪಲ್ ಹನಿ, ಅದನ್ನು ನಾವು ಫೀಲ್ ಮಾಡ್ತೀವಿ. ಕೆಲವರಿಗೆ ರೆಸ್ಪೆಕ್ಟ್, ಗುಡ್ ವಿಲ್ ಮತ್ತು ರ್ಯಾಂಕ್, ಈ ಎಲ್ಲವನ್ನು ವಿ ಕ್ಯಾನ್ ಇಮ್ಯಾಜಿನೇಟ್ ಅಲ್ವೇ? ಸೊ ಈ ಎಲ್ಲವನ್ನು ಸೇರಿಸ್ಕೊಂಡ್ರೆ ನಾವು ಅರ್ನ್ ಮಾಡುವಂಥ ಥಿಂಗ್ಸ್ಗಳು ಕೂಡ ಇದೆ. ಅದನ್ನು ಈ ಮೇಲ್ಗಡೆ ಮೂರು ವರ್ಡ್ಗೆ ನಾವು ಲಿಮಿಟೇಷನ್ ಮಾಡಲಿಕ್ಕಾಗಲ್ಲ. ಹೀಗಾಗಿ ಜನರಲ್ ಆಗಿ ನೇಮ್ ಆಫ್ ದ ಪರ್ಸನ್, ಪ್ಲೇಸು, ಥಿಂಗ್ ಅಲ್ಲದೆ ವಾಟ್ ವಿ ಕ್ಯಾನ್ ಹ್ಯಾವ್, ವಾಟ್ ವಿ ಕ್ಯಾನ್ ಡೂ, ವಾಟ್ ವಿ ಕ್ಯಾನ್ ಲರ್ನ್, ವಾಟ್ ವಿ ಕ್ಯಾನ್ ಅರ್ನ್, ಈ ಎಲ್ಲವೂ ಕಲೆಕ್ಟಿವ್ ನೌನನ್ನು ಒಟ್ಟಿಗೆ ಸೇರಿಸಿ, ಕೈಂಡ್ಸ್ ಆಫ್ ನೌನ್ಸ್ ಏನಿದೆಯೋ ಎಲ್ಲವನ್ನು ಒಟ್ಟಿಗೆ ಮಕ್ಳಿಗೆ ಸಿಂಪ್ಲಿಫೈ ಮಾಡಿ ಬಿಗಿನಿಂಗಲ್ ಸ್ಟೇಜಲ್ಲಿ, ಅಂದರೆ ಅರ್ಲಿ ಸ್ಟೇಜಲ್ಲಿ ಹೇಳಿಬಿಟ್ರೆ ಎಲ್ಲರಿಗೂ ಕೂಡ ಅದೊಂದು ಕ್ಲಿಯರಾಗಿ ಬೇಸ್ಮೆಂಟ್ ಕೂತ್ಕೊಡುತ್ತೆ ಮೈಂಡಲ್ಲಿ. ಇದಾದ ನಂತರದಲ್ಲಿ ಅದರ ಕೈಂಡ್ಸ್ ಹೇಳ್ಕೊಂಡು ಹೋಗೋಣ, ಮತ್ತು ಯೂಸೇಜನ್ಸ್ನ ಹೇಳ್ಕೊಂಡು ಹೋಗೋಣ. ಅರ್ಥ ಆಯ್ತಾ? ಹಾಗಾಗಿ ಮಕ್ಕಳಿಗೆ ಇಲ್ಲಿವರೆಗೆ ನಿಂತಿರ್ತಕ್ಕಂಥದ್ದು ನೇಮ್ ಆಫ್ ದ ಪ್ಲೇಸ್, ಪರ್ಸನ್, ಥಿಂಗನ್ನು ಮುಂದುವರಿಸಿ ನಾವೇನು ಹೇಳಬೇಕು ಎಲ್ಲವನ್ನ ಹೇಳ್ಕೊಂಡು ಬರೋದಾದರೆ ಕೊನೆಗೆ ಇನ್ನೂ ಸಿಂಪ್ಲಿಫೈ ಮಾಡಿ ಹೇಳ್ತೀನಿ ನೋಡಿ. ಜನರಲ್ ಆಗಿ ಹೇಳಬೇಕು ಅನ್ನೋದ್ರೆ ವಾಟ್ ಆರ್ ದ ವರ್ಡ್ಸ್ ವಿ ಕ್ಯಾನ್ ಯೂಸ್ ಇಟ್ ಟು ಆನ್ಸರ್ ದ ವರ್ಡ್ WH ವರ್ಡ್ ವಾಟ್. ಸೊ ವಾಟ್ ಅಂತ ನಾವು ಕ್ವಶನ್ಗಳನ್ನ ಫ್ರೇಮ್ ಮಾಡ್ತೀವಲ್ಲ, ಆ ಕ್ವಶನ್ಗೆ ಆನ್ಸರ್ ಆಗಿ ಬರುವಂಥ ಎಲ್ಲ ವರ್ಡ್ಸನ್ನು ನಾವು ನೌನ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್, ವಾಟ್ಸ್ ಯುವರ್ ನೇಮ್, ವಾಟ್ಸ್ ಯುವರ್ ಏಜ್, ವಾಟ್ಸ್ ಯುವರ್ ಆ್ಯಂಬಿಷನ್, ವಾಟ್ ಈಸ್ ದ ಟೇಸ್ಟ್ ಯು ಹ್ಯಾವ್, ಏನೇನು ಕೇಳ್ತೀವೋ ಎಲ್ಲದಕ್ಕೂ ಆನ್ಸರ್ ಆಗಿ ಬರಬೇಕಾದ್ರೆ ಏನಾದರೂ ಒಂದು ಅದು ಐಡಿಯಾದ ನೇಮ್ ಆಗಿರ್ತದೆ, ಥಿಂಗ್ ನೇಮ್ ಆಗಿರ್ತದೆ, ಅಥವಾ ಪ್ಲೇಸ್ ನೇಮ್ ಆಗಿರ್ತದೆ, ಅಥವಾ ಪರ್ಸನ್ ನೇಮ್ ಆಗಿರ್ತದೆ. ಸೊ ಸಿಂಪಲ್ ನೇಮಿಂಗ್ ವರ್ಡ್ ಆಫ್ ಆಲ್ ಕ್ಯಾನ್ ಬಿ ಟ್ರೀಟೆಡ್ ಆಸ್, ಕನ್ಸಿಡರ್ಡ್ ಆಸ್, ನೋನ್ ಆಸ್ NOUN, ನೌನ್, ನೇಮ್ ಅಂತ ನಾವು ಸಿಂಪ್ಲಿಫೈ ಆಗಿ ಹೇಳಿ ಮುಗಿಸ್ಬಿಡಬಹುದು. ಇಷ್ಟಾದಮೇಲೆ ಒಂದಷ್ಟು ಉದಾಹರಣೆಗಳನ್ನ ಕೊಡೋದು. ನೇಮ್ ಆಫ್ ದ ಪರ್ಸನ್ ಬೆಂಗಳೂರು, ನೇಮ್ ಆಫ್ ದ ಪ್ಲೇಸ್ ಬುಕ್, ನೇಮ್ ಆಫ್ ದ ಥಿಂಗ್ ಕೌ, ನೇಮ್ ಆಫ್ ದ ಅನಿಮಲ್ ಮೂವಿ, ವಾಟ್ ವಿ ಕ್ಯಾನ್ ಸಿ, ನಾವೇನನ್ನು ನೋಡಬಲ್ಲ, ವಾಟ್ ವಿ ಕ್ಯಾನ್ ನೇಚರ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಎನಿಥಿಂಗ್, ವಾಟ್ ವಿ ಕ್ಯಾನ್ ಈಟ್, ಮ್ಯಾಂಗೋ, ಬಿಸ್ಕೆಟ್, ವಾಟ್ ಎವರ್ ಎಡಿಬಲ್ ಥಿಂಗ್ಸ್, ಏನೇನು ತಿನ್ನಬಲ್ಲೆವೋ ಎಲ್ಲವನ್ನ ಕೂಡ ನಾವು ನೇಮಿಂಗ್ ವರ್ಡ್ಸ್ ಅಂತ ಹೇಳ್ಬೋದು. ಹಾಗೆ ಬೋರ್ಡ್, ವಿ ಕ್ಯಾನ್ ಟಚ್, ವಿ ಕ್ಯಾನ್ ಯೂಸ್ ಇಟ್ ಟು ರೈಟ್ ಆನ್ ಅಂತ ಏನೇನು ಮುಟ್ಟಬಲ್ಲೆವೋ ಅದೆಲ್ಲದಕ್ಕೂ ಒಂದು ಉದಾಹರಣೆನೇ ಕೊಟ್ಟಿದ್ದು. ಸಾಲ್ಟ್ ಆವಾಗಲೇ ಹೇಳಿದೆ, ನೇಮ್ ಆಫ್ ದ ಟೇಸ್ಟ್. ಥರ್ಸ್ಟಿ, ಒನ್ ಆಫ್ ದ ನೇಮ್ಸ್ ಆಫ್ ದ ಫೀಲಿಂಗ್ಸ್. ಮನಿ, ವಾಟ್ ವಿ ಕ್ಯಾನ್ ಅರ್ನ್, ಇಂಗ್ಲೀಷ್ ಆರ್ ಎನಿಥಿಂಗ್, ವಾಟ್ ವಿ ಕ್ಯಾನ್ ಲರ್ನ್. ರ್ಯಾಂಕ್,
what we can have, respect, what we can gain, dance or any actionable doings. ಸೊ ಈ ಎಲ್ಲವೂ ಕೂಡ ಅಂದರೆ ಏನೇನೆಲ್ಲವೂ ನಡೀತದೋ ಅವುಗಳನ್ನು ಹೆಸರಿಸಲಿಕ್ಕೆ ಸೂಚಿಸುವಂಥ ಎಲ್ಲ ಪದಗಳನ್ನು ಇಂಗ್ಲೀಷಲ್ಲಿ ನೇಮಿಂಗ್ ವರ್ಡ್ ಅಂತ, ಕನ್ನಡದಲ್ಲಿ ನಾಮಪದಗಳು ಅಂತ ಕರೀತಾರೆ. ಗೊತ್ತಿದೆಯಲ್ವ? ಸೊ ಒಂದಷ್ಟು ನೆಕ್ಸ್ಟು ಇವುಗಳಲ್ಲಿ ಒಂದಷ್ಟು ವಿಭಾಗ ಮಾಡ್ಕೊಂಡಿದ್ದಾರೆ. ಕೈಂಡ್ಸ್ ಆಫ್ ದ ನೌನ್ಸ್ ಯಾವುದ್ಯಾವುದಿದೆ? ಪ್ರಾಪರ್ ನೌನ್ ಅಂತ ಕರಿತೀವಿ. ಯಾವುದನ್ನು? ಸ್ಪೆಸಿಫಿಕ್ ಆಗಿ ಪರ್ಸನ್ ನೇಮ್ ಅಥವಾ ಪ್ಲೇಸ್ ನೇಮ್ಗಳನ್ನು ಹೇಳುವಾಗ. ನೆಕ್ಸ್ಟ್ ಕಾಮನ್ ನೌನ್, ಜನರಲ್ ನೇಮ್ಗಳು, ಅಂದರೆ ಜನರಲ್ ಆಗಿ ಬಳಸುವಂಥ ಐದರ್ ಇಟ್ ಮೇ ಬಿ ಫೀಮೇಲ್ ಆರ್ ಮೇಲ್, ಮ್ಯಾಸ್ಕುಲೈನ್ ಅಥವಾ ಫೆಮಿನೈನ್ ಜೆಂಡರ್ ಅಂತ ಕರಿತೀವಿ. ಅವುಗಳನ್ನೇ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಅಂದರೆ ಏನು? ವಿ ಕ್ಯಾನ್ ಫೀಲ್ ಆರ್ ವಿ ಕ್ಯಾನ್ ಇಮ್ಯಾಜಿನೇಟ್ ಬಟ್ ವಿ ಕಾನ್ ಟಚ್. ಅಂದರೆ ನಾವು ಫೀಲ್ ಮಾಡ್ಕೊಳ್ಳಬಹುದಂಥ ಐಡಿಯಾಸ್ ಆಗಿರಲಿ, ಎಮೋಷನ್ಸ್ ಆಗಿರಲಿ, ಇವುಗಳ ನೇಮಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಇಲ್ಲಿ ಹೇಳಿದ್ರೆ ಥರ್ಸ್ಟಿ ಅಂದರೆ ಬಾಯಾರಿಕೆ, ಹ್ಯಾಪಿನೆಸ್ಸು, ಹಂಗರ್ ಹಸಿವು, ಆ್ಯಂಗರ್ ಕೋಪ, ಇವೆಲ್ಲವೂ ಕೂಡ ಫೀಲಿಂಗ್ಸ್ ಅಷ್ಟೇ. ಅಂಥದ್ದನ್ನು ಅವುಗಳನ್ನು ಕೂಡ ನೇಮ್ಸ್ ಅಂತಲೇ ಕರಿಬೇಕು, ನೇಮಿಂಗ್ ವರ್ಡ್ಸ್ ಅಂತಲೇ ಕರಿಬೇಕು. ಅವನ್ನು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರೀತಾರೆ. ನೆಕ್ಸ್ಟು ಕಲೆಕ್ಟಿವ್ ನೌನ್ ಅಂದರೆ ಗ್ರೂಪಲ್ಲಿ ಇರುವಂಥದ್ದು. ಎಕ್ಸಾಂಪಲ್ ಈ ಫ್ಲಕ್ ಆಫ್ ಸೀಪ್ ಅಂತ ಕರಿತೀವಿ, ಗ್ಯಾಂಗ್ ಆಫ್ ರೌಡೀಸ್ ಅಂತ ಕರೀತಾರೆ. ಅಂದರೆ ನೇಮ್ ಆಫ್ ದ ಗ್ರೂಪ್ಸ್ ಆಫ್ ದ ಪೀಪಲ್ ಆರ್ ಪರ್ಸನ್ ಆರ್ ಎನಿಥಿಂಗ್ ಕಲೆಕ್ಟಿವ್ಲಿ ಕಾಲ್ಡ್ ಅಸ್ ಕಲೆಕ್ಟಿವ್ ನೌನ್, ಮ್ಯಾಸಿವ್ಲಿ ಅಂತ ಕರಿತೀವಿ. ಹಾಗೆ ನೆಕ್ಸ್ಟ್ ಮೆಟೀರಿಯಲ್ ನೌನ್. ಮೆಟೀರಿಯಲ್ ನೌನ್ ಅಂದರೆ ನೇಮ್ ಆಫ್ ಎನಿ ಸಬ್ಸ್ಟೆನ್ಸಸ್ ಆರ್ ಆಬ್ಜೆಕ್ಟ್ಸ್, ವಸ್ತುಗಳ ಅಂದರೆ ಮೂರ್ತ ಕಲ್ಪನೆಯಲ್ಲಿ ಇರ್ತಕ್ಕಂಥ ವಿ ಕ್ಯಾನ್ ಟಚಬಲ್ ಟ್ಯಾಂಜಬಲ್ ಥಿಂಗ್ಸ್ ಏನಿದೆ ಈ ಎಲ್ಲವನ್ನು ನಾವು ಮೆಟೀರಿಯಲ್ ನೌನ್ ಅಂತ ಕರಿತೀವಿ. ಇದೆಲ್ಲ ಇನ್ನೂ ಕೂಡ ಇದನ್ನು ಡಿವೈಡ್ ಮಾಡ್ತಾ ಹೋದರೆ ಮೆಟೀರಿಯಲ್ ನೌನ್ಗಳನ್ನು ಕೌಂಟಬಲ್ ನೌನ್, ಅನ್ಕೌಂಟಬಲ್ ನೌನ್ ಅಂತ ಎಲ್ಲ ಹೋಗುತ್ತೆ. ನೆಕ್ಸ್ಟ್ ಲೆವೆಲ್ಗೆ ಕಲಿಸಿದ್ರಾಯಿತು. ಬಟ್ ಬಿಗಿನರ್ಸ್ಗೆ ವಾಟ್ ಈಸ್ ನೌನ್ ಅನ್ನೋ ಕಾನ್ಸೆಪ್ಟನ್ನು ಮೂಡಿಸ್ಲಿಕ್ಕೆ ಅಂತೇಳಿ ಈ ಒಂದು ಪ್ರಯತ್ನ ಆಗಿದೆ. ಬನ್ನಿ ಇನ್ನೊಂದಷ್ಟು ಉದಾಹರಣೆಗಳನ್ನು ಸಹಿತವಾಗಿ ನಿಮಗೆ ಸೆಂಟೆನ್ಸಲ್ಲಿ ಕೊಟ್ಟರೆ ಇನ್ನೊಂದಷ್ಟು ಅರ್ಥ ಆಗುತ್ತೆ. ಎಕ್ಸಾಂಪಲ್ ರಾಮ, ನೇಮಿಂಗ್ ವರ್ಡ್ ಆಗಿ ಒಂದು ಪರ್ಸನ್ ನೇಮ್ ತಗೊಂಡಿದ್ದೀನಿ. ರಾಮ ಸಿಂಗ್ಸ್ ಮೆಲೋಡಿಯಸ್ಲಿ ಅಥವಾ ರಾಮ ಸಿಂಗ್ಸ್ ಮೆಲೋಡಿಯಸ್ಲಿ. ಈ ಫಸ್ಟ್ ಸೆಂಟೆನ್ಸಲ್ಲಿ ನೋಡಿ, ರಾಮ ಅಥವಾ ರಮ ಅನ್ನೋದು ನೇಮಿಂಗ್ ವರ್ಡ್ ಆಗಿದೆ, ನಿಮ್ಮದು ಪರ್ಸನ್. ಇದು ನೆಕ್ಸ್ಟು ಇದು ವರ್ಬ್ ಆಗುತ್ತೆ ಮತ್ತು ಅಡ್ವರ್ಬ್ ಆಗುತ್ತೆ. ನೆಕ್ಸ್ಟ್ ತಿಳ್ಕೊಳ್ಳೋಣ. ಸೆಕೆಂಡ್ ಸೆಂಟೆನ್ಸಲ್ಲಿ ವಿ ಆರ್ ಆಲ್ ಲಿವಿಂಗ್ ಇನ್ ಬೆಂಗಳೂರು. ವಿ ಆರ್ ಆಲ್ ಲಿವಿಂಗ್ ಇನ್ ಬೆಂಗಳೂರು. ನಾವೆಲ್ಲರೂ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ದೀವಿ. ಈ ಸೆಂಟೆನ್ಸಲ್ಲಿ ಬೆಂಗಳೂರು ಅನ್ನುವಂಥದ್ದು ನೇಮ್ ಆಫ್ ದ ಪ್ಲೇಸ್ ಅಂದರೆ ನೇಮ್. ನೆಕ್ಸ್ಟು ಐ ರೀಡ್ ಎ ಬುಕ್. ವಾಟ್ ಡು ಐ ಡು? ಐ ರೀಡ್ ಎ ಬುಕ್. ಒಂದು ಬುಕ್ಕನ್ನು ನಾನು ಓದ್ತೇನೆ ಅಥವಾ ಒಂದು ಬುಕ್ಕನ್ನು ನಾನು ಓದಿದೆ. ಇದು ಪ್ರೆಸೆಂಟ್ ಟೆನ್ಸ್ ಕೂಡ ಆಗುತ್ತೆ, ಪಾಸ್ಟ್ ಟೆನ್ಸ್ ಆಗುತ್ತೆ. ನಾನು ನೆಕ್ಸ್ಟು ದೇ ಗಾಟ್ ರ್ಯಾಂಕ್. ದೇ ಗಾಟ್ ರ್ಯಾಂಕ್. ಈ ಎರಡು ಸೆಂಟೆನ್ಸಲ್ಲಿ ಈ ಬುಕ್ಕು ಮತ್ತು ರ್ಯಾಂಕ್ ಇವೆರಡು ಕೂಡ ಒಂದು ಥಿಂಗ್ ನೇಮ್ ಆಗುತ್ತೆ. ಇನ್ನೊಂದು ನಾವು ಏನು ಅಚೀವ್ ಮಾಡಿರ್ತಾರೆ ಅವರು ಅದರ ಹೆಸರುಗಳನ್ನು ಸೂಚಿಸುವಂಥದ್ದಾಗಿದೆ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ಏನು? ನೆಕ್ಸ್ಟ್ ಈಸ್ ಯುವರ್ ಟರ್ನ್. ಏನು ನಿಮ್ಮ ಸರದಿ. ಟರ್ನ್ ಅಂದರೆ ನಿಮ್ಮ ಸರದಿ. ಏನೀಗ ನಿಮ್ಮ ಸರದಿ ಏನಂದರೆ ಯು ಹ್ಯಾವ್ ಟು ಮೇಕ್ ಎನಿ 3 ಸೆಂಟೆನ್ಸಸ್ ಕಂಪಲ್ಸರಿಲಿ ಹ್ಯಾವಿಂಗ್ ಎನಿ ನೌನ್ಸ್ ಆರ್ ನೇಮಿಂಗ್ ವರ್ಡ್ಸ್. ಅಂದರೆ ನೀವು ಕೂಡ 3 ವಾಕ್ಯಗಳನ್ನು ಮಾಡಬೇಕು. ನಿಮ್ಮ ಇಂಟ್ರೆಸ್ಟ್ ಎಷ್ಟಿದೆ ಅದರ ಮೇಲೆ, ಜಾಸ್ತಿ ಬೇಕಾದರೂ ಮಾಡಿ, ಮಿನಿಮಮ್ 3 ಸೆಂಟೆನ್ಸ್ನ ಮಾಡಲಿಕ್ಕೆ ಟ್ರೈ ಮಾಡಿ. ಸಿಂಪ್ಲಿ ಅಲ್ಲಿ ಏನಿರಬೇಕು, ನೌನ್ ಯಾವುದು ಅಂತ ಗೊತ್ತಿರಬೇಕು ನಿಮಗೆ. ಯಾವ ನೇಮಿಂಗ್ ವರ್ಡನ್ನು ಬಳಸ್ತೀನಿ, ವಾಟ್ ಎವರ್ ಇಟ್ ಮೇ ಬಿ, ಇಷ್ಟು ಕೈಂಡ್ಸಲ್ಲಿ ಯಾವುದನ್ನಾದರೂ ಬಳಸಿ ಮಿನಿಮಮ್ 3 ಸೆಂಟೆನ್ಸನ್ನು ಬಳಸ್ಲಿಕ್ಕೆ ಹೋದಾಗ ನಿಮಗೆ ನನಗೆ ಈ ಸೆಂಟೆನ್ಸ್ಗಳಲ್ಲಿ ನೌನು ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡೋಕ್ಕಾಗ್ತಿದೆಯಾ ಅನ್ನೋ ಎಬಿಲಿಟಿ ನನಗೂ ಗೊತ್ತಾಗಬೇಕಲ್ವ, ನಿಮ್ಗೆ ಎಷ್ಟು ಮಟ್ಟಿಗೆ ನನ್ನ ಕ್ಲಾಸ್ ಅರ್ಥ ಆಗಿದೆ ಅಂತ. ಹಾಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟೊತ್ತು ವಾಚ್ ಮಾಡೋದಕ್ಕಾಗಿ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೇನೆ. ಹಾಗೆ ಐ ಹೋಪ್ ಆಲ್ ಆಫ್ ಯು ಲವ್ಡ್ ಮೈ ಕ್ಲಾಸ್. ಸೊ ಪುಟ್ a like, share and watch always with following my all videos. Thank you.